ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕೀರ್ತನೂ ಊರಿಂದ ಬಂದಿದ್ದಾಳೆ. ಸೊ ಸಮ್ಮರ್ ವೆಕೇಷನ್ಸ್ ಎಲ್ಲ ಮುಗೀತು. ಸೊ ಇವಳು ಕರ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ನಾವು ಹೋಗೋದು. ಮಳೆ ಬರೋ ಥರ ಆಗಿದೆ, ಬಟ್ ನಿನ್ನೆ ಬಂದಿಲ್ವಲ್ಲ, ಅದೊಂದು ಹೋಪ್ ಬರಲ್ಲ ಅಂತ. ಗಾಡ್ ಗ್ರೇಸ್ ಮಳೆ ಬಂದಿಲ್ಲ ಅಂದರೆ ಸಾಕು. ಇವಾಗ ಹೋಗ್ತಾ ಇದ್ದೀವಿ. ನಡಿ ಇವಾಗ ತಾನೇ ರೀಚ್ ಆದ್ವಿ. ಬನ್ನಿ ಒಳಗಡೆ ಹೋಗೋಣ. ತುಂಬ ಜನ ಇದ್ದಾರೆ. ನೋಡೋಣ, ಯಾರಿಗಾದ್ರೂ ಕಾಲ್ ಮಾಡಿಬಿಟ್ಟು ಹೋಗ್ಬೇಕು. ಇಲ್ಲೆಲ್ಲ ಒಳಗಡೆ ಎಲ್ಲ ಉತ್ಸವ ಮೂರ್ತಿ ಇಟ್ಟಿದ್ದಾರೆ. ಕೊನೆಗೂ ಮಳೆ ಬಂದೇ ಬಿಟ್ಟು. ನೋಡೋಣ. ಇವ್ರು ಫುಲ್ ನೆನ್ಕೊಂಡು ಹೋಗೋಣ ಅಂತ ಫುಲ್ ಖುಷಿ ಪಡ್ತಾ ಇದ್ದಾರೆ. ಮಲ್ಗೈತಾ? ಹಾಂ. ಇವಾಗೆಲ್ಲ ದರ್ಶನ ಎಲ್ಲ ಆಯಿತು. ಸೊ ಹೊರಗಡೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಾಡಿಲ್ಲ. ಯಾವುದು? ದೇವ್ರ ದರ್ಶನ ಎಲ್ಲ ಆಯಿತು. ನಾನು ಇವತ್ತು ಪ್ರಸಾದ ಕೂತಿದ್ದೀನಿ. ಮ್ಯಾಂಡೇಟರಿ ಎಲ್ಲರೂ ಪ್ರಸಾದ ಅಂತು. ಬಟ್ ಕ್ಯೂ ಇರೋದ್ರಿಂದ ಅವರಿಬ್ಬರು ಹೋಗಿದ್ದಾರೆ ಪ್ರಸಾದ ಇಸ್ಕೊಂಡು ಬರೋಕ್ಕೆ. ವೇಟಿಂಗ್ ಫಾರ್ ಪ್ರಸಾದ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಪ್ರಸಾದ ಇಸ್ಕೊಂಡು ಬರೋಕ್ಕೆ. ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಇವಾಗ ಹೊರಡಬೇಕು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆಮೇಲೆ ತುಂಬ ರಶ್ ಇದ್ದರು. ನಾವು ಕೇಳ್ಕೊಂಡು ಹೋದ್ವಿ. ಸೊ ಅಷ್ಟೊಂದು ಕ್ರೌಡ್ ಏನು ಅನಿಸಿಲ್ಲ. ಅಲ್ಲಿ ಒಳಗಡೆ ನಾವೇನು ವೀಡಿಯೋ ಮಾಡ್ಕೊಂಡಿಲ್ಲ. ಏನಕ್ಕಂದರೆ ದೇವಸ್ಥಾನ ಪಾಲಿಸಿನ ನಾವು ಫಾಲೋ ಮಾಡಬೇಕಲ್ವ. ಸೊ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಹಂಗೆ ತಡೆ ಓಡಿಸ್ಕೊಂಡು ಇವಾಗೆಲ್ಲ ಆಯಿತು. ಇವಾಗ ವೇಟಿಂಗ್ ಫಾರ್ ಪ್ರಸಾದ. ಏನಿದು? ಏನ ಯಾರು? ಹಾಂ, ನೀಟಾಗಿ ಇರ್ತಾನ. ಆಯಿತಾ? ನಮ್ಮಂತ ತಿಳ್ಸಿಬಿಟ್ಟು ರೈಸ್ ಇವಾಗ ತಿನ್ಕೊಂಡು ಮಳೆ ಬರ್ತಾ ಇದೆ. ಬೇಗ ತಿನ್ಕೊಂಡು ಹೊರಡ್ಬೇಕು. ನೋಡಿ, ಮಳೆ ಬರಲ್ಲ ಅಂತಿದ್ದು ಕೊನೆಗೂ ಮಳೆ ಬಂದೇ ಬಿಡ್ತು. ಈ ಕಿವಿಯಲ್ಲಿ ಏನೋ ನಿಂತಿದ್ರೆ 1 ಅವರ್ 2 ಅವರ್ ಮೇಲಾಗಿರೋದು. ಹೌದಾ? ಮನೆಗಳು ಸಂಪಾದನೆ ಮಾಡಿದೀವ್ರಿ. ನಡೀರಿ.
ಅದಕ್ಕೆ ನಿಮ್ಗಳ ಜೊತೆ ಬರಬೇಕು ಅನ್ನೋದು ಯಾವ ದೇವಸ್ಥಾನಕ್ಕೆ ಹೋದ್ರು. ಏನು ಒಂದು 2 ಕಾಸು ಅಭಿಮಾನಿ ಸಂಪಾದನೆ ಮಾಡಿ ದುಡ್ಡು ಸಂಪಾದನೆ ಮಾಡಿಲ್ಲ ಅಂದ್ರೆ ಹಂಗಲ್ಲ ಜನ ಸಂಪಾದನೆ ಕಾಲು ನೋವು ಬರದೆ ಶಿಸ್ತಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಬೇಗ ಕರ್ಕೊಬರ್ತೀರಾ. ನೋಡಿ ಕೊನೆಗೂ ಮಳೆ ಬಂದೇ ಬಿಡ್ತು. ಏನು ಮಾಡೋಕ್ಕಾಗಲ್ಲ. ನೆನ್ನೆ ಬಂದಿಲ್ಲ, ಇವತ್ತು ಮಳೆ ಬಂದ್ಬಿಡ್ತು. ನಾವು ಓದ್ತಾವ್ ತಣ್ಣಗಿರ್ಬೇಕು ನೆಲ. ಇವಾಗ ಆ್ಯಸ್ ಯೂಶ್ವಲ್ ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಏನಿದು ಮಶ್ರೂಮ್ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಮಶ್ರೂಮ್ ಕಬಾಬ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಂದಾಗೆಲ್ಲ ಟೇಸ್ಟ್ ಮಾಡ್ತೀವಿ. ತುಂಬ ದಿವಸ ಆಗಿತ್ತು ತಿಂದು. ಆ್ಯಂಡ್ ನಾನು ಇವಾಗ 48 ಡೇಸ್ ಇವಾಗ ಚಿಕನ್ ಏನೂ ತಿನ್ನಂಗಿಲ್ಲ. ಸೊ ವಿ ಆರ್ ಟ್ರೈಂಗ್. ನಮ್ಮ 48 ದಿವಸದ್ದು ಬೇಡಿಕೆ. ಇದನ್ನ ಬಸ್ರಿ ಥರ ಬೈಸ್ಕೊಂಡು ಇವತ್ತು ತಿಂತಾ ಇದ್ದೀನಿ. ಅಂದರೆ ನಾವಿಲ್ಲೇ ತಿನ್ನೋದು, ನಾವು ಬೇರೆ ಕಡೆ ಎಲ್ಲ ತಿನ್ನಲ್ಲ. ಈ ಓಪನ್ ಸ್ಪೇಸಲ್ಲಿ ತಿನ್ಕೊಂಡು ಹೋಗೋದು. ಇವಾಗ ತಾನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮೀನ್ಸ್ ರೈಸ್ ಏನು ಅಷ್ಟೊಂದು ತಿಂದಿಲ್ಲ, ಕಬಾಬ್ ತಿನ್ಕೊಂಡು ಇವಾಗ ಹೊರಡಬೇಕು. ಮಳೆ ಬರ್ತಾ ಇದೆ, ಅದಕ್ಕೆ ವೆಯ್ಟ್ ಮಾಡ್ತೀನಿ. ತುಂಬ ನಾವು ಯಾವಾಗ ಬಂದು ಇಲ್ಲೇ ಕುತ್ಕೊಂಡು ತಿಂತೀವಿ ತಾನೆ. ಇಲ್ಲೇ ಅಲ್ಲಿ ಎಷ್ಟೊಂದು ಜನ ಇದ್ರೂ ವಿ ವಿಲ್ ಸಿಟ್ ಹಿಯರ್ ಓನ್ಲಿ. ಓಕೆ ಬಾಯ್, ಥ್ಯಾಂಕ್ ಯು. ಇವಾಗ ಟೆಂಪಲ್ಗೆ ಹುಷಾರಾಗಿ ಹೋಗಿ ಬಾಯ್. ತಾಯಿ ತಾನೇ ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ಕರ್ಣ ಸೀರೆ ನೋಡ್ತಾ ಇದ್ದೀವಿ.